ಹಾಯ್ ಗಾಯ್ಸ್, ನೀವೆಲ್ಲರೂ ಕೇಳ್ದಂಗೆ ನಮ್ಮ ಮನೆಯದು ರಾಬರಿ ಅಟೆಂಪ್ಟ್ ಹೆಂಗಾಯಿತು ಅಂತ ಹೇಳಿಬಿಟ್ಟು ನಾನು ಸ್ಟೋರಿ ಹೇಳ್ತೀನಿ. ಐ ಹೋಪ್ ಇದರಿಂದ ಬೇರೆ ನಿಮ್ಮೆಲ್ರಿಗೂ ಹೆಲ್ಪ್ ಆಗುತ್ತೆ. ಬಿಕಾಸ್ ಕಾಷಿಯಸ್ ಆಗಿರೋದು ತುಂಬಾ ಇಂಪಾರ್ಟೆಂಟ್. ನಾವು ಅಂದ್ಕೊತಾ ಇದ್ವಿ ನಮ್ಮ ಮನೆಗೆ ಯಾರು ಕದಿಯಕ್ಕೆ ಬರ್ತಾರೆ ಅಂತ. ಬಿಕಾಸ್ ನಾವೊಂಥರ ಬ್ಯಾಚುಲರ್ಸ್ ಥರ ಬದುಕ್ತೀವಿ ಹೇಳಬೇಕಂದ್ರೆ. ನೀವು ನೋಡ್ದಂಗೆ ನಾನು ಯಾವತ್ತೂ ಗೋಲ್ಡೇ ಹಾಕೊಳ್ಳಲ್ಲ. ನಮ್ಮ ಮನೇಲಿ ಎಂಥ ಗೋಲ್ಡು ₹1 ಗೋಲ್ಡು ಇರಲ್ಲ. ಆ್ಯಂಡ್ ಆಲ್ಸೋ ಇವಾಗೆಲ್ಲ ಡಿಜಿಟಲ್ ಸಿಸ್ಟಮ್ ಇರೋದ್ರಿಂದ ನಾವು ಕ್ಯಾಶ್ ಸಮೇತ ಇಡಲ್ಲ. ಆ ಕಳ್ಳರು ನಮ್ಮ ಮನೆಗೆ ಬಂದಿದ್ರು ಸಮೇತ TV ಫ್ರಿಜ್ ತಗೊಂಡೋಗ್ಬೇಕಾಗಿತ್ತು ಹೊರತು ಅವ್ರಿಗೆ ಏನೂ ಸಿಗ್ತಾ ಇರಲಿಲ್ಲ. ಐ ಡೋಂಟ್ ನೋ ವೈ ದೆ ಕೇಮ್ ಅಂತ. ಸೊ ಬಟ್ ಏನಪ್ಪ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಇಂಥ ಅಟ್ಯಾಕ್ಗಳು ನಮ್ಗೆ ಆಗುತ್ತೆ ಅಂತ ನಾವು ಅಂದ್ಕೊಂಡು ಇರಲಿಲ್ಲ. ಬಟ್ ಡೆಫಿನೆಟ್ಲಿ ನಮಗೂ ಕೂಡ ಈ ಥರ ಎಕ್ಸ್ಪೀರಿಯೆನ್ಸ್ ಆಯಿತು. ಅದಕ್ಕೆ ನೀವು ಕೂಡ ಹುಷಾರಾಗಿರಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸ್ಟೋರಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಐ ಹೋಪ್ ದಿಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಸೊ ಲೆಟ್ ಸ್ಟಾರ್ಟ್. ಸೊ ಬೇಸಿಕ್ಲಿ ನಮ್ಮ ಮನೆ ರಾಬರಿ ಅಟೆಂಪ್ಟ್ ಹೆಂಗಾಯಿತು ಅಂದರೆ, ಸಂಡೇ ಮಾರ್ನಿಂಗ್ ಬೆಳಗಿನ ಜಾವ ಒಂದು 2-2:15 ಟೈಮಿಗೆ ಸೊ ಕಳ್ಳರು ಬಂದು ನಮ್ಮ ಮನೆ ಡೋರ್ನ ಹೊಡಿತಾ ಇದ್ರಂತೆ, ಲಾಕ್ಸ್ನ ಹೊಡಿತಾ ಇದ್ರಂತೆ. ಸೊ ನಮ್ಮನೆ ರೂಮಲ್ಲಿ ನಾನು ನನ್ನ ಹಸ್ಬೆಂಡ್ ಮಲಗಿದ್ವಿ. ಡೋರ್ನ ಓಪನ್ ಇಟ್ಟಿದ್ವಿ ಆಯಿತಾ ನಾವು. ಸೊ ಓಪನ್ ಇಟ್ಟಿದ್ರಿಂದ ನನ್ನ ಹಸ್ಬೆಂಡ್ಗೆ ಇದು ಹೊಡಿತಾ ಇರೋದು ಕೇಳಿಸಿದ್ದೆ. ಅವ್ರು ನಿಧಾನಕ್ಕೆ ಹೊಡಿತಿದ್ರು ಸಮೇತ. ನನ್ನ ಹಸ್ಬೆಂಡ್ ಹೆಂಗೆ ಅಂದರೆ, ಸೊ ಅವರಿಗೆ ಹೆಂಗೆ ಅಂದರೆ, ಒಂದು ಕ್ಲಾಕ್ದು ಟಕ್ ಟಕ್ ಅಂತ ಸೌಂಡ್ ಬರುತ್ತಲ್ಲ, ಅದು ಕೂಡ ಕೇಳಿಸುತ್ತೆ. ಎಷ್ಟೇ ನಿಧಾನ ಸೌಂಡ್ ಇದ್ರೂ ಅವ್ರಿಗೆ ಎಚ್ಚರ ಮಾಡುತ್ತೆ ಆಯಿತಾ. ಸೊ ಹಾಗಾಗಿ ಇಷ್ಟು ಚಿಕ್ಕ ಸೌಂಡ್ ಆದರೂ ಸಮೇತ ಅವ್ರಿಗೆ ಕೇಳಿಸಿದೆ. ಸೊ ಹಾಗಾಗಿ ಏನು ಮಾಡಿದ್ದಾರೆ ಅಂದರೆ ಅವರು, ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನನ್ನ ಹಸ್ಬೆಂಡ್ ಆಂಟಿ ಪೊಲೀಸ್ ಆಯಿತಾ. ಸೊ ನನ್ನ ಹಸ್ಬೆಂಡ್ ಆಂಟಿ ಪೊಲೀಸ್ ಆಗಿದ್ದರಿಂದ ಅವರು ಇವರಿಗೆ ಈ ಥರ ಕಳ್ಳರು ಹಿಂಗೆ ಅಟ್ಯಾಕ್ ಮಾಡ್ತಾರೆ ಅಂತ ಎಲ್ಲ ಅವ್ರಿಗೆ ಹೇಳಿದ್ದಾರೆ. ಓಕೆ. ಸೊ ಅವರಿಗೆ ಇಮಿಡಿಯೇಟ್ಲಿ ಈ ಥರ ಒಂದು ಹೊಡಿತಾ ಇದ್ದ ಸೌಂಡನ್ನ ಕೇಳ್ತಿದ್ದಂಗೆ ಅವ್ರಿಗೆ ನಿದ್ದೆಲ್ ಸಮೇತ ನಮ್ಮ ಮನೆಗೆ ಅಟ್ಯಾಕ್ ಆಗ್ತಿದೆ ಅಂತ ಅವರಿಗೆ ಗೊತ್ತಾಗಿದೆ ಆಯಿತಾ. ಸೊ ಹಾಗಾಗಿ ಏನು ಮಾಡಿದ್ದಾರೆ ನನ್ನ ಹಸ್ಬೆಂಡ್ ಅಂದರೆ, ನಮ್ಮ ಮನೇಲಿ ರೂಮಲ್ಲಿ ಫ್ಯಾನ್ ಸೌಂಡ್ ಜಾಸ್ತಿ ಇತ್ತ. ಅದಾದಮೇಲೆ ರೂಮ್ ಡೋರ್ನ ಲಾಕ್ ಮಾಡ್ಕೊಂಡ್ಬಂದಿದ್ದಾರೆ. ನಾನು ಸೇಫಾಗಿರಬೇಕು ಫಸ್ಟು ಅಂತ. ಅವ್ರು ಏನಾದರೂ ಒಳಗಡೆ ಬಂದ್ರೂ ನನ್ನವರೆಗೂ ಬರಬಾರ್ದು ಅನ್ನೋದು ಅವ್ರ ಉದ್ದೇಶ. ಸೊ ಹಾಗಾಗಿ ರೂಮ್ ಡೋರ್ನ ಲಾಕ್ ಮಾಡಿಕೊಂಡು ನನ್ನ ಒಳಗಡೆ ಬಿಟ್ಬಿಟ್ಟು ಈಚೆ ಬಂದಿದ್ದಾರೆ. ಓಕೆ. ಈಚೆ ಬರೋ ಅಷ್ಟರಲ್ಲಾಗಲೇ ಇವರು ಕೆಳಗಡೆದು ಲಾಕ್ನ ಒಡೆದಾಕಿದ್ದಾರೆ. ಕೆಳಗಡೆ ಲಾಕ್ ಏನಪ್ಪ ಅಂದರೆ ಬೋಲ್ಟ್ ಥರ ಇತ್ತಂತೆ. ಸೊ ಬೋಲ್ಟ್ ಥರ ಇತ್ತು. ನೀವು ನೋಡ್ಬೋದು ಬೋಲ್ಟ್ನ ಹೆಂಗೆ ಹೊಡೆದಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಫೋಟೋಸ್ ಹಾಕ್ತೀನಿ. ಸೊ ನಾನು ನಮ್ಮ ಮನೆ ಡೋರ್ನ ಪೂರ್ತಿ ಎಲ್ಲ ಪಿಕ್ಚರ್ ತೋರಿಸಲ್ಲ. ಬಿಕಾಸ್ ನಾವೀಗ ಹೊಸ ಲಾಕ್ಸ್ ಹಾಕ್ಸಿದ್ದೀವಿ. ಆಮೇಲೆ ಇಲ್ಲಿ ಯಾರಾದರೂ ಕಳ್ಳರು ನೋಡ್ತಾ ಇದ್ರೆ ಅದನ್ನ ಕೂಡ ಅವ್ರಿಗೆ ಈಸಿಯಾಗಿ ಹೋಗ್ಬಿಡುತ್ತೆ ನೋಡ್ಕೊಳ್ಳೋದಕ್ಕೆ ಅಥವಾ ಹೊಡೆಯೋಕ್ಕೆ. ಸೊ ಹಾಗಾಗಿ ನಮ್ಮ ಮನೆ ಡೋರ್ ಹೆಂಗಿದೆ ಏನು ಅಂತೆಲ್ಲ ನಾನು ಫುಲ್ ತೋರಿಸಲ್ಲ. ಇಲ್ಲಿ ಇಮೇಜಸ್ ಹಾಕ್ತೀನಿ, ನೋಡ್ಕೋಬೋದು. ಬೋಲ್ಟ್ನ ಹಿಂಗೆ ಹೊಡೆದಾಕಿದ್ದಾರೆ ಆಯಿತಾ. ಸೊ ಬೇಸಿಕ್ಲಿ ಅವ್ರು ಹೆಂಗೆ ಹೊಡಿತಿದ್ರಂದರೆ, ನನ್ನ ಹಸ್ಬೆಂಡ್ ಏನು ಮಾಡಿದ್ದಾರೆ, ರೂಮಿಂದ ಹೊರಗಡೆ ಬಂದ್ಬಿಟ್ಟು ನಮ್ಮ ಅಡುಗೆ ಮನೆ ಕಿಟಕಿ ಓಪನ್ ಇತ್ತು ಆಯಿತಾ. ಓಪನ್ ಇದ್ದಿದ್ದನ್ನ ಅಲ್ಲಿಂದ ಬಂದ್ಬಿಟ್ಟು ನೋಡಿದ್ದಾರೆ. ಅವ್ರು ಹೆಂಗೆ ಹೊಡಿತಿದ್ರಂತೆ ಅಂದರೆ, ಇಬ್ಬರು ಕಳ್ಳರು, ಒಬ್ಬ ಕೂತಿದ್ದಾನೆ, ಇನ್ನೊಬ್ಬ ನಿಂತ್ಕೊಂಡಿದ್ದಾನೆ. ಅವರು ಏಟ್ ಹಾಕ್ತಾ ಇದ್ದಾರೆ ಆಯಿತಾ. ಸೊ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮನೆ ಡೋರ್ ಇದೆಯಲ್ಲ, ಡೋರ್ನ ಅವ್ರು ಹೆಂಗೆ ಮಾಡ್ಕೊತಾರೆ ಅಂದರೆ ಹೊಡಿಯಬೇಕಾದ್ರೆ, ಸೊ ಹಿಂಗೆ ಡೋರ್ ಇರುತ್ತಲ್ಲ, ಅದನ್ನು ಒಂಚೂರು ಕಬ್ಬಿಣದ್ದು ದೊಡ್ಡ ರಾಡ್ ತೊಗೊಂಡ್ಬಂದಿದ್ರಂತೆ. ದೊಡ್ಡ ರಾಡ್ L ಶೇಪ್ ರಾಡ್ ಇರುತ್ತಂತೆ. ಅದನ್ನು ಮುಂದೆ ಒಂದು ಸ್ವಲ್ಪ ಚೂಪ್ ಇರುತ್ತಂತೆ. ಅದನ್ನು ಡೋರ್ ಮಧ್ಯೆ ಕೊಟ್ಟು ಹಿಂಗೆ ನೂಕ್ತಾರಂತೆ. ಅದೊಂದು ಚೂರು ಓಪನ್ ಆಗುತ್ತಲ್ಲ, ಹಂಗೆ ಅದ್ರ ಮಧ್ಯೆ ಇನ್ನೊಂದು ಕಲ್ಲು ಕೊಟ್ಕೊತಾರಂತೆ. ಮತ್ತೆ ಇನ್ನೊಂದು ಸ್ವಲ್ಪ ಓಪನ್ ಆದಾಗ ಇನ್ನೊಂದು ಕಲ್ಲು ಕೊಟ್ಕೊಂಡು ಅದನ್ನ ಅಗಲ ಮಾಡ್ತಾರಂತೆ. ಅಗಲ ಮಾಡಿ ಆದಮೇಲೆ ಫಸ್ಟು ಯಾವ್ದು ಈಸಿ ಲಾಕ್ ಇರುತ್ತಲ್ಲ ಅದನ್ನ ಹೊಡಿತಾರಂತೆ. ಹಾಗಾಗಿ ನಮ್ಮನೇದು ಕೆಳಗಡೆ ಬೋಲ್ಟ್ನ ಹೊಡೆದಿದ್ದಾರೆ ಆಯಿತಾ. ಕೆಳಗಡೆ ಬೋಲ್ಟ್ನ ಹೊಡೆದಾದ್ಮೇಲೆ ನಮ್ಮನೆ ಬಾಗಿಲಿಗೆ ಬಟ್ಟೆ, ಅದ್ರ ಒಳಗಡೆ ಚಪ್ಪಲಿ, ಸೌಂಡ್ ಬರಬಾರ್ದು ಅಂತ ಹೇಳ್ಬಿಟ್ಟು ಅದ್ರ ಒಳಗಡೆ ಬಾಗಿಲು ಮಧ್ಯ ಬಟ್ಟೆ ಚಪ್ಪಲಿ ಕೊಟ್ಕೊಂಡು ಹೊಡಿತಾ ಇದೆ. 2ನೇ ಲಾಕ್ನ ಹೊಡಿತಾ ಇದ್ದಾರೆ. 2ನೇ ಲಾಕು ಬೀಗ ಥರ ಲಾಕ್ ಆಯಿತಾ. 2ನೇ ಲಾಕ್ನ ಹೊಡಿತಾ ಇದ್ದಾರೆ. ಸೊ ಬೇಸಿಕ್ಲಿ ಅವ್ರ ಬಟ್ಟೆ ಮತ್ತು ಚಪ್ಪಲಿ ನಮ್ಮ ಮನೆ ಹತ್ರನೇ ಉಳ್ಕೊಂಡಿದ್ದೆ. ಸೊ ಹೇಳ್ತೀನಿ ಅದ್ರ ಬಗ್ಗೆ ಮುಂದೆ. ಸೊ ಅದನ್ನ ಹೊಡಿತಾ ಇದ್ದಾರೆ. ನನ್ನ ಹಸ್ಬೆಂಡ್ಗೆ ಫುಲ್ ಶಾಕ್ ಆಗೋಯ್ತಂತೆ. ನಮ್ಮ ಮನೆಗೂ ಅಟ್ಯಾಕ್ ಆಗ್ತಿದ್ಯಾ ಅನ್ನೋ ಥರ. ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗ್ದಲೇ ಇರೋಷ್ಟು ಶಾಕ್ ಆಯ್ತಂತೆ. ಸೊ ಆಮೇಲೆ ಇವರು ಕೂಗಾಡಿದ್ದಾರೆ ಆಯಿತಾ. ಅವ್ರು ಕೂಗಾಡಿದ್ರು ಸಮೇತ ಕಳ್ಳರು ಇನ್ನೊಂದು 2 ಏಟ್ ಹಾಕು ಹೊಡೆದು ಬಿಡೋಣ ಅಂತ ಹೇಳ್ಬಿಟ್ಟು, ಒಳಗಡೆ ನುಗ್ಬಿಡೋಣ ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾ ಇದ್ರಂತೆ. ಸೊ ಅದಾದಮೇಲೆ ಇವ್ರು ಜೋರಾಗಿ ಕಿರ್ಚಾಡಿದ್ದಾರೆ ಮತ್ತು ಕೆಟ್ಟ ಮಾತಲ್ಲೆಲ್ಲ ಬೈದಿದ್ದಾರೆ. ಸೊ ಅವ್ರ ಪಕ್ಕದಲ್ಲಿ ಯಾರಾದರೂ ಬರ್ತಾರೆ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ಎದುರುಕೊಂಡು ಓಡೋಗಿದ್ದಾರೆ ಆಯಿತಾ. ಸೊ ಓಡಾಗಾದ್ಮೇಲೆ ನನ್ನ ಹಸ್ಬೆಂಡು ಅವರು ಯಾರಾದರೂ ಎಕ್ಸ್ಟ್ರಾ ಜನ ಇದ್ದಾರಾ ಏನು ಅಂತ ಹೇಳ್ಬಿಟ್ಟು ಮೊಬೈಲಲ್ಲಿ ವಿಡಿಯೋ ಓಪನ್ ಮಾಡಿಬಿಟ್ಟು ಹಿಂಗೆ ಕಿಟಕಿಯಿಂದ ಕೈ ಇಟ್ಬಿಟ್ಟು ಹಿಂಗೆ ನೋಡೋರೆ.
ಅಲ್ಲಿ ಯಾರಾದರೂ ಕೂತಿದ್ದಾರಾ ಏನು ಅಂತ ಹೇಳಿಬಿಟ್ಟು ಅಲ್ಲಿ ಯಾರೂ ಇಲ್ಲ. ಸೊ ನಮ್ಮ ಈ ಮನೆ ಡೋರ್ನ ಓಪನ್ ಮಾಡೋಕ್ಕೆ ಸಮೇತ ಎಷ್ಟೊತ್ತು ತೊಗೊಂಡ್ರಂತೆ ಗೊತ್ತಾ, ಬಿಕಾಸ್ ಅವ್ರು ಚಪ್ಪಲಿ ಎಲ್ಲ ಇಟ್ಟು ಅದನ್ನೆಲ್ಲ ಇಟ್ಟು ನಮ್ಮ ಮನೆ ಬಾಗಿಲು ಒಂಥರ ತಗ್ಗಿಸ್ಬಿಟ್ಟವ್ರೆ ಆಯಿತಾ. ಆ ಡೋರೆಲ್ಲ ಒಂಥರ ಸ್ಟಕ್ ಆದಂಗೆ ಆಗ್ಬಿಟ್ಟೈತೆ. ನಾವು ಇದು ಏನು ಬೀಗ ಮತ್ತು ಲಾಕ್ಸ್ನೆಲ್ಲ ಓಪನ್ ಮಾಡೋಕ್ಕೆ ಸಮೇತ ಒಂದು ಸ್ವಲ್ಪ ಟೈಮ್ ತೊಗೊಂತಂತೆ. ಓಕೆ, ಅದಕ್ಕೆ ಮುಂಚೆ ನನ್ನ ಹಸ್ಬೆಂಡ್ ಆಲ್ರೆಡಿ ಪೊಲೀಸಿಗೆ ಕಾಲ್ ಮಾಡಿದ್ದಾರೆ. ಓಕೆ, ಸೊ ಅದನ್ನು ಓಪನ್ ಮಾಡಿಕೊಂಡು ಹೊರಗಡೆ ಬಂದು ನೋಡೋಷ್ಟರಲ್ಲಾಗಲೇ ಅವರು ಏನು ಕಾಂಪೌಂಡ್ ಹಾರ್ಬಿಟ್ಟು ಇಬ್ಬರು ಕಳ್ಳರು ಓಡೋಗ್ಬಿಟ್ರಂತೆ ಆಯಿತಾ. ಸೊ ಅದಾದಮೇಲೆ ಪೊಲೀಸ್ ಒಂದು 10-15 ನಿಮಿಷ ಬಿಟ್ಕೊಂಡು ಪೊಲೀಸ್ ಬಂದಿದ್ದಾರೆ. ಬಂದ್ಬಿಟ್ಟು ನೀವೆಲ್ಲ ನೋಡ್ಬೋದು, ಫೋಟೋಸ್ ಹಾಕ್ತೀನಿ ನಾನು ಪೊಲೀಸ್ ಬಂದಿರೋದು. ಅವರೆಲ್ಲ ಬಂದು ಚೆಕ್ ಮಾಡಿಕೊಂಡು ಹೋಗಿದ್ದಾರೆ ಆಯಿತಾ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂದರೆ ಅವ್ರು ಕಳ್ಳರು ಫಸ್ಟು ಬರ್ದಿದ್ದಂಗೆ ನಮ್ಮ ಮನೆ CCTVನ ಹೊಡೆದಿದ್ದಾರೆ ಆಯಿತಾ. ಆದರೆ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಮನೆ CCTV ಸುಮ್ಮನೆ ನೇಮ್ ಸೇಕಿಗೆ ಇದ್ದಿದ್ದಷ್ಟೇ, ಅದು ಲೈವ್ ಫುಟೇಜಸ್ನ ಕವರ್ ಮಾಡ್ತಾಯಿತ್ತು. ಅದಕ್ಕೇನೋ ಕಾರ್ಡ್ ರೀಡರು ಏನೋ ಹಾಕಬೇಕಾಗಿತ್ತು ಅನಿಸುತ್ತೆ. ನಾವೇನಂದರೆ ನಾವು ನಮ್ಮ ಮನೆಗೆ ಯಾರು ಬರ್ತಾರೆ ಬಿಡು ಅನ್ನೋ ಥರ ನಾವು ನೆಗ್ಲೆಕ್ಟ್ ಮಾಡಿದ್ವಿ. ನಾವು ಆ CCTV ಏನು ನಾವು ಏನು ಅಷ್ಟು ಸೀರಿಯಸ್ಸಾಗಿ ತೊಗೊಂಡಿರಲಿಲ್ಲ ಆಯಿತಾ. ಸೊ ಹಾಗಾಗಿ ನಾವು CCTV ಅದೇನು ವರ್ಕ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅದರಲ್ಲಿ ಏನು ಫುಟೇಜಸ್ ಏನು ಕವರ್ ಮಾಡಿಲ್ಲ CCTV ಹೇಳಬೇಕಂದ್ರೆ. ಸೊ ಅದಾದಮೇಲೆ ಅವ್ರು ಒಳಗಡೆ ಬಂದಿರೋದಲ್ದೇ ನಮ್ಮ ಮನೆ ಪಾಟ್ಗಳನ್ನೆಲ್ಲ ಎತ್ತಿ ಎಲ್ಲ ನೋಡಿದ್ದಾರೆ ಆಯಿತಾ. ಅಲ್ಲಿ ಮಣ್ಣೆಲ್ಲ ಚೆಲ್ಲಾಡಿತ್ತು. ಬೇಸಿಕ್ಲಿ ಐ ಥಿಂಕ್ ಅವರು ಕೀ ಏನಾದ್ರು ಇಟ್ಟೋರಾ ಅಂತೆಲ್ಲ ನೋಡಿದ್ದಾರೆ. ಸೊ ನೋಡ್ಬಿಟ್ಟು ಆಮೇಲೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಮನೆದು ಕಿಟಕಿ ಇದ್ರದ್ದು ಅಡುಗೆ ಮನೆ ಕಿಟಕಿ ಓಪನ್ ಇತ್ತಾಯ್ತಾ. ಎಂಥ ಕಳ್ಳ ಆದ್ರೂ ಅದರಲ್ಲಿ ಒಂಚೂರು ಬೆಳಕು ಬಿಟ್ಟು ನೋಡಿದ್ರೆ ಅಲ್ಲಿ ನಮ್ಮ ಮನೆ ಪಾತ್ರೆಗಳು ಸ್ಟೋವ್ ಮೇಲೆ ಎಲ್ಲ ಇಟ್ಟಿದ್ವಿ ಆಯಿತಾ. ಸೊ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಒಳಗಡೆ ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಯಾರೇ ಆದ್ರೂ ಹಂಗೆ ಅಡುಗೆ ಮನೇಲಿ ಪಾತ್ರೆಗಳೆಲ್ಲ ಇಡೋದು ಅಂದರೆ ಜನ ಅಲ್ಲಿ ವಾಸ ಮಾಡ್ತಿದ್ರೆ ತಾನೇ. ಮನೆಯಿಂದ ಹೊರಗಡೆ ಹೋಗಿದ್ರೆ ಯಾರೂ ಹಂಗೆ ಪಾತ್ರೆಗಳು ಇಟ್ಟೋಗಿರಲ್ಲ. ಅವರಿಗೆ ಜನ ಇಲ್ಲಿದ್ದಾರೆ ಅಂತ ಗೊತ್ತಿದ್ದು ಸಮೇತ ಅವರು ಹೊಡೆದಿದ್ದಾರೆ. ಅಂದರೆ ಬರೀ ಕಳ್ಳರಲ್ಲ, ಅವರು ಒಳಗಡೆ ಬಂದು ಏನು ಮಾಡೋದಕ್ಕೂ ರೆಡಿ ಇರ್ತಾರೆ ಅಂಥ ಕಳ್ಳರು ಆಯಿತಾ. ಸೊ ಅವರು ಚಾಕು ಚೂರಿ ಏನು ಇಟ್ಕೊಂಡು ಬಂದಿರ್ತಾರೋ ದೇವರಿಗೆ ಗೊತ್ತು. ಸೊ ಹೇಳೋಕ್ಕಾಗಲ್ಲ, ನಾವು ಕೇರ್ಫುಲ್ಲಾಗಿರ್ಬೇಕಷ್ಟೆ. ಸೊ ಆಯಿತಾ, ಈ ಥರ ಆಗಿದೆ. ಸೊ ಈ ಥರ ಆಗಾದ್ಮೇಲೆ ಅದೇ ಪೊಲೀಸ್ ಬಂದು ಎಲ್ಲ ನೋಡಿಕೊಂಡು ಹೋಗಿದ್ದಾರೆ. ಆಮೇಲೆ ಎಷ್ಟೊಂದು ಜನ ಕೇಳಿದ್ದು, ನೀವು ಇಷ್ಟೊಂದೆಲ್ಲ ಆದರೂ ಸಮೇತ ನಿಮಗೆ ಎಚ್ಚರಾಗಲಿಲ್ವಾ ಅಂತ. ಅಲ್ಲಿ ಫುಲ್ಲು ಫ್ಯಾನು ಸ್ಪೀಡ್ ಇತ್ತು. ಪ್ಲಸ್ ನನ್ನ ಹಸ್ಬೆಂಡು ಡೋರು ಹಿಂಗೆ ಲಾಕ್ ಮಾಡ್ಕೊಂಡು ಬಂದಿದ್ದಾರೆ. ನಾನು ಫುಲ್ ಡೀಪ್ ಸ್ಲೀಪರ್ ಆಯಿತಾ. ನಾನು ಫುಲ್ ಚೆನ್ನಾಗಿ ಮಲ್ಕೊತೀನಿ. ಸೊ ನನಗೆ ಗೊತ್ತೇ ಆಗಿಲ್ಲ ಹೇಳ್ಬೇಕಂದ್ರೆ. ಐ ನೋ ಇಟ್ಸ್ ಎಂಬ್ಯಾರೆಸಿಂಗ್. ನೀವೆಲ್ಲ ಇದು ನಿಮಗೆ ಎಚ್ಚರ ಆಗಿಲ್ವಾ ಅಂತ ನೀವೆಲ್ಲ ಏನು ಕೇಳ್ತಾ ಇದ್ದೀರಾ ಆಯಿತಾ. ಅದೇ ನಮ್ಮ ಮನೆಯವ್ರಿಗೆ ಹೇಳಿದ್ರೆ ನಮ್ಮ ಮನೆಯವ್ರು ಏನೂ ಆಶ್ಚರ್ಯನೇ ಪಡಲಿಲ್ಲ ನಾನು ಎದ್ದಿಲ್ಲ ಅಂದರೆ. ಬಿಕಾಸ್ ದೇ ನೋ, ಪೀಪಲ್ ಹೂ ನೋ ಅಬೌಟ್ ಮೀ ನೋ ದಟ್ ಐ ಸ್ಲೀಪ್ ವೆಲ್ ಅಂತ. ಸೊ ಅವರೆಲ್ಲ ನಾನು ಮಲ್ಕೊಂಡಿದ್ದೆ ಅಂದರೆ ಅವ್ರಿಗೇನು ಆಶ್ಚರ್ಯ ಅನಿಸಿಲ್ಲ. ಓಕೆ, ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ನಿಮ್ಗೆ ಹಂಗೆ ಅನ್ನಿಸ್ತಾ ಇದೆ ಅಷ್ಟೆ. ಸೊ ಆ ಥರ ನಾನು ಮಲ್ಕೊಂಡಿದ್ದು. ಬೆಳಿಗ್ಗೆ ಎದ್ದಾಗ ನನ್ನ ಹಸ್ಬೆಂಡು ಬಾಯಲ್ಲಿ ಆರಾಮಾಗಿ ಬಂದ್ಬಿಟ್ಟು ನನಗೆ ಗುಡ್ ಮಾರ್ನಿಂಗ್ ಎಲ್ಲ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಬಾಯಲ್ಲಿ ಹಿಂಗೆ ಏನೋ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು. ನಾನೇನು ಅಂದ್ಕೊಂಡೆ, ಒಳಗಡೆ ಯಜ್ಞ ಎಲ್ಲ ಓಡಾಡಿರುತ್ತೆ, ನಾವು ಡಸ್ಟ್ಬಿನ್ ಹೊರಗಡೆ ಇಡ್ತೀವಿ. ಸೊ ಯಜ್ಞ ಎಲ್ಲ ಚೆಲ್ಲಿರುತ್ತೆ ಅಂತ ಹೇಳ್ಬಿಟ್ಟು ಇವ್ರು ತೋರ್ಸಕ್ಕೆ ಕರ್ಕೊಂಡೋಗ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡ್ರೆ. ಸೊ ಇದು ಲಾಕ್ನ ನಮ್ಮ ಮನೆ ಡೋರ್ದು ಮರದ್ದು ಎಬ್ಬೋಗಿರೋದು ಅದನ್ನು ತೋರಿಸಿದ್ರು. ನಾನು ಇದೇನು ಹಿಂಗಾಗಿದೆ ಅಂದರೆ ನಾನೇನೋ ಯಜ್ಞ ಕಡ್ದಿದ್ದೇನೋ ಅಂತ ಅನ್ಕೊತಾ ಇದ್ದೆ. ಆವಾಗ ಹಿ ಎಕ್ಸ್ಪ್ಲೇನ್ಡ್ ದಿಸ್ ಹ್ಯಾಪಂಡ್ ಅಂತ ಹೇಳ್ಬಿಟ್ಟು ನನಗೆ ಯಾವ ರೇಂಜಿಗೆ ತಲೆನೋವು ಬಂತು ಅಂದರೆ, ನಮ್ಮ ಮನೆಗೂ ಹಿಂಗಾಯ್ತಾ, ನಮ್ಮ ಮನೇಲೂ ನಮಗೆ ಸೇಫ್ಟಿ ಇಲ್ವಾ ಅನ್ನೋ ಥರ ಫೀಲ್ ಆಗೋಯ್ತು. ಯು ಡೋಂಟ್ ಬಿಲೀವ್ ಏನಂದರೆ, ಇವತ್ತು ಸಂಡೇ ನಮ್ಮ ಮನೆಗೆ ಹಿಂಗಾಗಿದೆ ಅಂದರೆ ಅವತ್ತಿನ ಹಿಂದಿನ ದಿನ ಬೆಳಗಿನ ಜಾವದಲ್ಲಿ ನಂಗೊಂದು ಕನಸು ಬಿದ್ದಿತ್ತು. ಸೊ ಏನಂದರೆ ಕನಸು, ಅವಿನಾಶ್ ಇಲ್ಲ ಮನೇಲಿ, ನಮ್ಮ ಮನೆಗೆ ಕಳ್ಳರು ಬಂದಿದ್ದಾರೆ, ಕಳ್ಳರು ಬಾಗಿಲು ಹೊಡಿತಾ ಇದ್ದಾರೆ. ನನಗೆ ಎಚ್ಚರ ಆಗ್ಬಿಟ್ಟಿದೆ. ನಾನೇನು ಮಾಡಿದ್ದೀನಿ ಅಂದರೆ ಅಡುಗೆ ಮನೇಲಿ ಖಾರದ ಪುಡಿ ತೊಗೊಂಡೋಗ್ಬಿಟ್ಟು ನಮ್ಮ ಮನೆ ರೂಮ್ ಬಾಗಿಲು ಹಾಕ್ಕೊಂಡು ವಾಶ್ರೂಮ್ ಬಾಗಿಲು ಹಾಕ್ಕೊಂಡು ಖಾರದ ಪುಡಿ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀನಿ. ಸೊ ನಾನು ನನ್ನ ಹಸ್ಬೆಂಡ್ಗೆ ಪೊಲೀಸ್ಗೆಲ್ಲ ಕಾಲ್ ಮಾಡಿದ್ದೀನಿ. ನನ್ನ ಹಸ್ಬೆಂಡು ಪೊಲೀಸು ಪಕ್ಕದ ಮನೆಯವ್ರಿಗೆಲ್ಲ ಕಾಲ್ ಮಾಡಿದ್ದಾರೆ. ಸೊ ಕಳ್ಳರು ಒಳಗಡೆ ಬರೋ ಅಷ್ಟರಲ್ಲಿ ನಾನು ಬರ್ತಿದ್ದಂಗೆ ಕಳ್ಳರ ಮೇಲೆ ಏನು ಖಾರದ ಪುಡಿ ಉಗ್ಬಿಟ್ಟಿದ್ದೀನಿ. ಅಷ್ಟರಲ್ಲಿ ಪೊಲೀಸು ಪಕ್ಕದ ಮನೆಯವರೆಲ್ಲ ಬಂದುಬಿಟ್ಟಿದ್ದಾರೆ. ಈ ಥರ ನನಗೆ ಕನಸು ಬಿದ್ದಿತ್ತು. ಓಕೆ, ಶನಿವಾರ ಬಿದ್ದಿದೆ ಕನಸು, ಭಾನುವಾರ ನಮ್ಮ ಮನೇಲಿ ಕಳ್ಳರು ಬಂದಿದ್ದಾರೆ. ಕೆಲವೊಂದು ಸರಿ ನಮಗೆ ದೇವರು ಸೂಚನೆ ಕೊಡ್ತಾ ಇರುತ್ತೆ, ಅದನ್ನ ನಾವು
ತಗೋಬೇಕಾಗುತ್ತೆ. ಸೀರಿಯಸ್ಲಿ ನಾನು ಎಲ್ಲ ಕನಸೆಲ್ಲ ಯಾರು ತಲೆಗೆ ಹಾಕಂತಾರೆ ಹೇಳಿ, ಅದೇ ಥರ ನಾನು ಕನಸನ್ನ ತಲೆಗೆ ಹಾಕ್ಕೊಂಡಿಲ್ಲ. ಓಕೆ, ಅದನ್ನ ತಲೆಗೆ ಹಾಕ್ಕೊಂಡು ನಾನು ಸರಿಯಾಗಿ ಅದನ್ನ ನನ್ನ ಹಸ್ಬೆಂಡ್ಗೆ ಹೇಳ್ಬೇಕಾಗಿತ್ತು. ನಾನು ಬಿಡು ಅಂತ ಹೇಳ್ಬಿಟ್ಟು ಇಗ್ನೋರ್ ಮಾಡಿದೆ. ಅದನ್ನೇನಾದ್ರು ನನ್ನ ಹಸ್ಬೆಂಡ್ಗೆ ಹೇಳಿದರೆ ನನ್ನ ಹಸ್ಬೆಂಡ್ ಸ್ವಲ್ಪ ಎಚ್ಚೆತ್ಕೊಂಡಿರೋರು, ನಾನು ಹೇಳಿಲ್ಲ ಆಯಿತಾ. ನಾನು ಅದನ್ನ ಇಗ್ನೋರ್ ಮಾಡಿದೆ. ಕೆಲವೊಂದು ಸರಿ ನಮ್ಮ ದೇವ್ರು ನಮಗೆ ಸೂಚನೆ ಕೊಡ್ತಾ ಇರುತ್ತೆ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೀರಿಯಸ್ಲಿ ಯಾವುದೋ ಒಂದು ಮಾರ್ಗದಲ್ಲಿ ನಮ್ಮ ದೇವ್ರು ನಮಗೆ ಸೂಚನೆ ಕೊಡ್ತಾ ಇರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಯು ಡೋಂಟ್ ಬಿಲೀವ್, ಅವತ್ತು ಸಂಡೇ ನಮ್ಮ ಮನೇಲಿ 2:15ಗೆ ಅಟ್ಯಾಕ್ ಆಗಿದೆ. 2:15 AM ನನ್ನ ಹಸ್ಬೆಂಡು 6 o'clockಗೆ ದಾವಣಗೆರೆಗೆ ಹೋಗ್ಬೇಕಾಗಿತ್ತು. ದೇವ್ರೆ, ಐ ಕಾಂಟ್ ಇವನ್ ಇಮ್ಯಾಜಿನ್. ನನ್ನ ಹಸ್ಬೆಂಡ್ ಅವ್ರೇನಾದರೂ ಭಾನುವಾರ ಬೆಳಗ್ಗೆ ಬರ್ದಲೆ ಸೋಮವಾರ ಬೆಳಗ್ಗೆ ಬಂದಿದ್ರೆ ಐ ಡೋಂಟ್ ನೋ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್. ಅದನ್ನ ನಂಗೆ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ, ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ನನ್ನ ಹಸ್ಬೆಂಡ್ ಇದ್ದಿದ್ದಕ್ಕೆ ಅವತ್ತು ನಾವು ಉಳ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಏನಂತಾರೆ, ಸಮಯ ಪ್ರಜ್ಞೆ ಅಂತ ಹೇಳ್ತಾರಲ್ಲ, ಅದರಿಂದ ನಾವು ಉಳ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಅವ್ರು ಒಳಗಡೆ ಬಂದಿದ್ರೆ ನಮ್ಗೆ ಏನು ಮಾಡ್ತಿದ್ರು ಅಂತಲೇ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಸೀರಿಯಸ್ಲಿ ನಾವು ಏನು ಮಾಡೋಕ್ಕಾಗುತ್ತೆ? ಅವರೆಲ್ಲರೂ ಚಾಕು ಚೂರಿ ಏನೇನು ಇಟ್ಕೊಂಬಂದಿರ್ತಾರೋ ದೇವರಿಗೆ ಗೊತ್ತು. ಅವತ್ತು ನನ್ನ ಹಸ್ಬೆಂಡ್ ಎದ್ದು ಈಚೆ ಬಂದಿದ್ದಕ್ಕೆ ನಾವು ಉಳ್ಕೊಂಡ್ವಿ, ಅಥವಾ ನಮಗೇನು ಆಗಿಲ್ಲ. ಟಚ್ ವುಡ್ ನಮ್ಮ ದೇವ್ರು ನಮ್ಮನ್ನ ಕಾಪಾಡಿದೆ. ನಮ್ಮ ದೇವರು ಅವತ್ತು ನನ್ನ ಹಸ್ಬೆಂಡು ಈಚೆ ಎದ್ದು ಬರೋಂಗೆ ಮಾಡಿದೆ. ಆನೆಸ್ಟ್ಲಿ ನನ್ನ ಕೈ ಮುಗಿಯೋ ದೇವರು ನಮ್ಮನ್ನ ಕಾಪಾಡಿದೆ ಅಂತ ಹೇಳಬೇಕು. ಅದನ್ನ ನನಗೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ ಆಯಿತಾ. ಏನು ಗೊತ್ತಾ, ನಮಗೆ ಬಂದ್ಬಿಟ್ಟು ಏನಾದರೂ ತಗೊಂಡೋದ್ರೂ ನಾವು ಸಂಪಾದನೆ ಮಾಡ್ಕೋಬೋದಾಯ್ತಾ. ಬಟ್ ನಮಗೇನಾದರೂ ಹಾರ್ಮ್ ಮಾಡಿದ್ರೆ ಏನು ಮಾಡೋಕ್ಕಾಗುತ್ತಲ್ವ. ಅವ್ರು ಏನು ಮಾಡೋದಕ್ಕೂ ಏನು ತಲೆ ಕೆಡಿಸ್ಕೊಳ್ಳಲ್ಲ ಅಂಥವ್ರು ಇರ್ತಾರೆ ಜನಗಳು. ನಮ್ಮ ದೇವ್ರು ನಮಗೆ ಕಾಪಾಡಿದೆ. ಸೀರಿಯಸ್ಲಿ ನಾನು ಕೈ ಮುಗಿಯೋ ದೇವರೇ ನಮ್ಮನ್ನ ಕಾಪಾಡಿರೋದು. ಹಂಗಾಗಿ ನಾವು ಅವತ್ತು ಬಚಾವಾಗಕ್ಕೆ ಸಾಧ್ಯ ಆಗಿರೋದು. ದಯವಿಟ್ಟು ನೀವು ಯಾರಾದರೂ ಒಬ್ಬಂಟಿಗರಿದ್ರೆ ದಯವಿಟ್ಟು ನಿಮ್ಮ ಮನೆಗಳಿಗೆ ಎಕ್ಸ್ಟ್ರಾ ಲಾಕ್ ಹಾಕಿಸ್ಕೊಳ್ಳಿ. ಯಾರು ಏನು ಅಂದ್ಕೊಂಡ್ರು ಪರವಾಗಿಲ್ಲ. ನಿಮ್ಮ ಮನೆ ಕಳ್ಳರು ಬರ್ತಾರ ಅಂತ ಯಾರಾದರೂ ಅಂತಿರ್ತಾರಲ್ವಾ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ನಾವು ಹಿಂಗೆ ಅಂದ್ಕೊಂಡಿದ್ದು. ಬಿಕಾಸ್ ನಮ್ಮ ಮನೇಲಿ ಏನು ವ್ಯಾಲ್ಯೂಯಬಲ್ ಥಿಂಗ್ಸೇ ಇಲ್ಲ. ಅವ್ರು ಬಂದಿದ್ದರೆ ಫ್ರಿಜ್ಜು TV ತಗೊಂಡೋಗ್ಬೇಕಾಗಿತ್ತು. ಆನೆಸ್ಟ್ಲಿ ಏನೂ ಇಲ್ಲ. ಓಕೆ, ನಾನು ಏನು ಗೋಲ್ಡೇ ಹಾಕೊಳ್ಳಲ್ಲ, ನನಗೆ ಗೊತ್ತು ಇಂಥವು ಆಗ್ತವೆ ಅಂತ ಹೇಳಿಬಿಟ್ಟೆ ನಾವು ಏನು ಗೋಲ್ಡ್ ಹಾಕೊಳ್ಳಲ್ಲ. ನಮ್ಮ ಮನೆ ದೇವ್ರ ಮನೇಲಿ ಸಮೇತ ಒಂದು ಬೆಳ್ಳಿ ಐಟಮ್ ಸಮೇತ ಇಟ್ಟಿಲ್ಲ. ಓಕೆ, ಆ ಥರ ನಾವು ಇರೋದು. ಓಕೆ, ನಮ್ಗೆ ಇಂಥವು ಆಗ್ತವೆ ಅಂತ ಗೊತ್ತು. ಹಾಗಾಗಿನೇ ಸೊ ಐ ಡೋಂಟ್ ಇವನ್ ನೋ ಯಾಕೆ ಕಳ್ಳರು ಬಂದರು ಅಂತ ಹೇಳ್ಬಿಟ್ಟು. ಮೋಸ್ಟ್ಲಿ ಅವ್ರು ನಮ್ಮ ಮನೆ ಹತ್ರ ವಾಚ್ ಮಾಡಿರ್ತಾರೆ. ಸೊ ಅವರು ಈಸಿಲಿ ಅಟ್ಯಾಕ್ ಮಾಡ್ಬೋದು ಅಂದ್ಕೊಂಡು ಬಂದಿರ್ತಾರೆ. ಒನ್ ಮೋರ್ ಥಿಂಗ್ ಏನು ಗೊತ್ತಾ, ನಮ್ಮ ಮನೆ ಮುಂದೆ ನಾವು ಲೈಟ್ ಹಾಕಿರಲಿಲ್ಲ. ಓಕೆ, ಅವತ್ತು ಕತ್ಲೆ ಇತ್ತು ನಮ್ಮ ಮನೆ ಮುಂದೆ. ಸೊ ಬೇಸಿಕ್ಲಿ ದೇ ಥಾಟ್ ನಾವು ಮನೇಲಿ ಇಲ್ಲ ಅಂತನೋ ಅಥವಾ ಏನಂತನೋ ಗೊತ್ತಿಲ್ಲ, ಬಟ್ ಬಂದಿದ್ರು. 9 ತಿಂಗಳು ಅರೌಂಡ್ 9 ತಿಂಗಳು ಹಿಂದೆ ನಮ್ಮ ಮನೆ ರೋಡಲ್ಲೇ ಒಂದು ಇದೇ ಥರ ಕಳ್ತನ ಆಗಿತ್ತಂತೆ. ಏನೋ ನಾವು ನಮ್ಮ ಮನೆಗೂ ಆಗುತ್ತೆ ಅಂತ ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ. ದಯವಿಟ್ಟು ನೀವು ಒಬ್ಬಟ್ಟಿಗರು ಅಂತಲ್ಲ, ಜಾಸ್ತಿ ಜನ ಇದ್ದರೂ ಸಮೇತ ನಿಮ್ಮ ಮನೆಗಳಿಗೆ ಏನು ಲಾಕ್ಗಳನ್ನ ಹಾಕಿಸ್ಕೊಳ್ರಿ, ಕಬ್ಬಿಣದ ಡೋರ್ಗಳನ್ನ ಹಾಕಿಸ್ಕೊಳ್ರಿ. ದಯವಿಟ್ಟು ಹೆಣ್ಮಕ್ಳನ್ನ ಒಬ್ಬೊಬ್ರನ್ನೇ ಮನೇಲಿ ಬಿಟ್ಟು ಹೋಗ್ಬೇಡ್ರಿ. ಸೇಫಾಗಿರಿ ಅಷ್ಟೇ. ಥ್ಯಾಂಕ್ ಯು.